ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ AK ರಾಜು. ಇವತ್ತು ನಾನು ಎಲ್ಲಿದ್ದೀನಿ ಅಂತಂದ್ರೆ CSDA ಡ್ಯಾನ್ಸ್ ಕ್ಲಾಸ್ ಅಲ್ಲಿದ್ದೀನಿ. ಪಕ್ಕದಲ್ಲಿ ನೋಡಿ CSDA ಡ್ಯಾನ್ಸ್ ಕ್ಲಾಸ್ನ ಫೌಂಡರ್ ಚಂದು ಸ್ಟೈಲ್. ನಾವು ಸುಮ್ಮನೆ ಕೂತಿದ್ದೀವಿ. ಇಲ್ಲಿ ಎಲ್ಲರೂ ನೋಡಿ ರಿಹರ್ಸಲ್ ನಡೀತಾ ಇದೆ. ನಿಮ್ಗೂ ತೋರಿಸ್ತೀನಿ ನೋಡಿ. ಅವ್ರ ಪಾಡಿಗೆ ಅವ್ರು ಮಾಡ್ತಾ ಇದಾರೆ, ನಮ್ಮ ಪಾಡಿಗೆ ನಾವು ನೋಡ್ತಾ ಇದ್ದೀವಿ. ನಾವು ನೋಡಿದ್ರಲ್ವ ಅವ್ರು ಮಾಡೋದಕ್ಕೂ ಒಂದು ವ್ಯಾಲ್ಯೂ, ಅದಕ್ಕೆ ವ್ಯಾಲ್ಯೂನ ಕೊಡ್ತಾ ಇದ್ದೀವಿ ನಾವು ಕುತ್ಕೊಂಡು. ಆ ಥರ ಫುಲ್ ರೆಸ್ಟ್. ಹೇಳು ಚಂದು, ಆಯ್ತಾ ಊಟ? ಎಷ್ಟು ದಿನ ಊಟ ತಿನ್ಲಿಲ್ವಾ? ಶಶಾಂಕ ಇವನ್ ಶಶಿ ಅಲ್ಲ, ಇವನ್ ಯಾರು ಕೇಳ್ತಾರೆ? ಅವನು ಯಾವ್ದಾದ್ರು ರಾಮನಗರದವನು, ಹೊಸದುರ್ಗ. ಸಾರಿ, ತುಂಬಾ ಒಳ್ಳೆಯವನು, ತುಂಬಾ ಒಳ್ಳೆಯವನು ಅವನು. ತಪ್ಪ ಅಲ್ಲ, ಗಂಡ್ಸಲ್ಲ, ಹುಡುಗ ಅವನು ಇನ್ನ ಅಂತ ಹೇಳ್ದೆ ನಾನು. ಇನ್ನು ಕಾಲೇಜ್ ಹುಡುಗ. ಆಮೇಲೆ ಹಾಳು ಮಾಡ್ತಾನೆ ಬೆಂಗಳೂರ್ನ. ಹೆಂಗ ಚೆನ್ನಾಗೈತೆ ಬೆಂಗಳೂರು. ಹಾಳು ಮಾಡ್ತಾನೆ. ಆಕ್ಚುಲಿ ಶಶಾಂಕ ಒಂದು ನನ್ನ ಜೂನಿಯರ್. ಅವನು ಈಗ ನಮ್ಗೆ ಸೀನಿಯರ್ ಆಗ್ಬಿಟ್ಟು ಅವನ್ ಏನ್ ಮಾಡ್ತೀಯ? ಅಕ್ಷತನ ಹತ್ರ ಮಾತಾಡ್ತಾನೆ, ಅಂಕಿತ ಹತ್ರ ಮಾತಾಡ್ತಾನೆ, ಐಶು ಹತ್ರ ಮಾತಾಡ್ತಾನೆ. ಅವನ ಕರೆಯೋದು ಡಿಫ್ರೆಂಟ್ ನೇಮ್ಗಳು ಕರೀತಾರಲ್ಲ, ಚಿನ್ನು, ಕಣ್ಣಾಗ್ತಾನ ಅವನು ಎಲ್ಲರ ಮನೆಗೂ. ಕೃಷ್ಣ ಅಂತ. ಕನ್ನ ಅಂದ್ರೆ ಕೃಷ್ಣನ? ಓ, ನಾನೆಲ್ಲ ಮನ್ಮನೆಗೂ ಕನ್ನ ಹಾಕ್ತಾನೆ. ಹುಡುಗಿಯರ್ಗ್ ಮನ್ಸಿರ್ತದ. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ನನ್ಗಿರೋ ಮಾಹಿತಿ ಪ್ರಕಾರ ಹುಡುಗಿಯರ್ಗ್ ಮನ್ಸಿರಲ್ಲ. ಉಪೇಂದ್ರ ಹೇಳ್ತಾನಲ್ಲ ಒಂದ್ ಸಾಂಗು, ಹೆಣ್ಣಿಗೊಂದು ಹೃದಯವೆಲ್ಲಿದೆ, ಅವಳಿಗೆಲ್ಲಿ ಮನಸ್ಸಿದೆ, ಪ್ರೀತಿಸೋ ಕನಸು ಏತಕ್ಕೆ, ಯೋಚಿಸು ನಿಧಾನಿಸು. ಅವರೆಲ್ಲ ಕುತ್ಕೊಂಡು ಈಗ ರೆಸ್ಟ್ ಮಾಡ್ತಾ ಇದಾರೆ. ಅವ್ರಿಬ್ರು ಮಾತ್ರ ರೆಡಿ ಆಗ್ತಿದ್ದಾರೆ. ಅವ್ರಿಬ್ರು ರೆಡಿ ಮಾಡ್ತಾ ಇದಾರೆ. ನಡೀತಾ ಇದೆ ನೆಕ್ಸ್ಟ್ ಕಾಂಪಿಟೇಷನ್. ಸ್ವಲ್ಪ ತುಂಬಾ ಏನಂತಾರಲ್ಲ, ಇಷ್ಟು ದಿನ ಹೋಗಿದ್ದ ಕಾಂಪಿಟೇಷನ್ ಎಲ್ಲ ಊಫಿಲ್. ಈಗ ಫಸ್ಟ್ನಿಂದ ಹೊಸ ಸ್ಟೈಲ್ ಇಟ್ಕೊಂಡು ಹೋಗ್ತಾ ಇದ್ವಿ. 25 ವರ್ಷದಿಂದ ಒಂದು ಲೆಕ್ಕ, ಈಗಿಂದ ಒಂದು ಲೆಕ್ಕ. ಹೋಗಿ ಅವ್ರ ಮಗ ಬಂದಿದ್ದಾನಂತ ಹೇಳ. ಇವನ್ ಯಾರು ಗೊತ್ತಲ್ಲ? ಇವನು ಶಿವಕುಮಾರ್. ಏನೋ ನಿನ್ನ ಹೆಸರು? ಶಿವಕುಮಾರ್. ನೋಡಿ, ಇದು ಶಿವ, ಇವನು ಕುಮಾರ್. ಶಿವಕುಮಾರ್. ಹಾಯ್ ಶಿವಕುಮಾರ್. ಗೊತ್ತಲ್ಲ, ಕೇಸರಿ ಬಾತ್. ಹೇಳ, ಕೇಸರಿ ಬಾತ್ ಅನ್ನ. ಅಲ್ಲು ಅರ್ಜುನ್. ಇಲ್ಲಿ ಬಂದು ಹೇಳ್ವಾ ಯಾವ ಬಾತ? ಯಾವ ಬಾತ? ನಿನ್ನ ನೆಟ್ಟಿಗೆ ಹೇಳೋದು ಕಲಿ ಫಸ್ಟ್. ಫುಲ್ ಆಡೋ ನಾಯ್ಸ್ ಫುಲ್. ಯಾರ್ಯಾರು ನಮ್ಮ ಇಮೇಲ್ ID ನ ಫಾಲೋ ಆಗಿಲ್ವೋ ದಯವಿಟ್ಟು ಫಾಲೋ ಆಗಿ, ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ. ಈ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇವತ್ತು ಫುಲ್ಲು ಇಲ್ಲೇ ಇದ್ದೀನಿ CSDA ಡ್ಯಾನ್ಸ್ ಕ್ಲಾಸಲ್ಲಿ. ನಿಮ್ಗೆ
ಯಾರಿಗಾನ ಡ್ಯಾನ್ಸ್ ಅಲ್ಲಿ ಇಂಟ್ರೆಸ್ಟ್ ಇದ್ದವ್ರು ಹುಚ್ಚಿದ್ದವ್ರು ಬಂದು ಸೇರ್ಬೋದು. ಇಲ್ಲೆಲ್ಲ ಡ್ಯಾನ್ಸ್ ಹುಚ್ಚರು ಇಲ್ಲಿ ಇರೋರು, ಡ್ಯಾನ್ಸಲ್ಲೇ ಹುಚ್ಚು. ಯಾರಿಗಾನ ಇವಾಗ ನಾನು ಟೀಮಲ್ಲಿ ವರ್ಕ್ ಮಾಡಬೇಕು ಅಂದ್ರೆ ನನಗೆ ಇವಾಗ ಡ್ಯಾನ್ಸರ್ಸ್ಗಳ ಅವಶ್ಯಕತೆ ಇದೆ. ಡ್ಯಾನ್ಸ್ ಬರ್ದೇ ಇದ್ರೂ ಪರವಾಗಿಲ್ಲ, ಪರ್ಫೆಕ್ಟಾಗಿ ಏನು ಒಳ್ಳೆ ಹುಡುಗರು ಇದ್ರೆ ಸಾಕು. ನನಗೆ ನಾವೇ ನೋಡ್ಕೊತೀವಿ. ಯಾರು ಇಂಟ್ರೆಸ್ಟ್ ಇದ್ರೆ ಬನ್ನಿ, ಜಾಯ್ನ್ ಆಗಿ ನಾವು ರೆಡಿ ಮಾಡ್ಕೊತೀವಿ. ನೆಕ್ಸ್ಟ್ ಆಪರ್ಚುನಿಟಿ ಇಂಟ್ರೆಸ್ಟ್ ಇದ್ರೆ ಸಾಕು, ಬಂದ್ಬಿಟ್ಟು ಜಾಯ್ನ್ ಆಗಿ. ಇದೆಲ್ಲ ರೆಡಿನ ಚಂದ ಮಾಡ್ತಾನೆ. ಇದು ನಿಮಗೆ ಒಂದು ಸುವರ್ಣ ಅವಕಾಶ CSDA ಡ್ಯಾನ್ಸ್ ಕ್ಲಾಸ್ ಕಡೆಯಿಂದ. AK ರಾಜು ಅಕೌಂಟ್ನ ಫಾಲೋ ಮಾಡ್ಕೊಂಡು ಬಂದಿರಬೇಕು, ಕಂಪಲ್ಸರಿ ಆಪರ್ಚುನಿಟಿ ಬೇಕಂದ್ರೆ. ಒಟ್ನಲ್ಲಿ ನಿಮ್ಗೆ ಇಂಟ್ರೆಸ್ಟ್ ಇಟ್ಕೊ ಬರ್ರಪ್ಪ, ನಮ್ಮ ಚಾನಲ್ ಕತೆಗಳು ಬಿಡ್ರಿ, ಅಲ್ಲೇ ಇರ್ತದೆ ನಮ್ದೆಲ್ಲ. ಪಾಕಿಸ್ತಾನ ತಾನೆ, ಪಾಕಿಸ್ತಾನ ಬಾರೋ ಏನೋ ಕಂದ, ಎಷ್ಟು ಹ್ಯಾಂಡ್ಸಮ್ ಆಗಿದೆಯಾ. ಪಾಕಿಸ್ತಾನದಿಂದ ನಡ್ಕೊಂಡೇ ಬಂದ್ಬಿಟ್ಟೇನೋ. ಹೆಂಗದ ನಿಮ್ಮ ಪಾಕಿಸ್ತಾನ? ಯಾವ ಸ್ಕೂಲ ನೀನ? ಚಾಣಕ್ಯ ಗ್ಲೋಬಲ್. ಚಾಣಕ್ಯ ಅಲ್ಲ, ಅದು ಚಾಣಕ್ಯ. ಚಾಣಕ್ಯನ ಹೆಸರು ಮಾಡ್ತಿದ್ಯಲ್ಲ ಎಲ್ಲ. ಇನ್ನೇನು ಚಂದ ಸಮಾಚಾರ? ಹಚ್ಬೇಕು ಅವ್ರಿಗೆ. ಉಳಿಪೇಟನ್ನ ಏಟು ಅಂತ ತಿಳ್ಕೊಂಡಿದ್ರೆ, ನೋವು ಅಂತ ತಿಳ್ಕೊಂಡಿದ್ರೆ, ಉಳಿ ಏಟನ್ನ ಪೆಟ್ಟು ಅಂತ ತಿಳ್ಕೊಂಡ್ರೆ ಯಾವ ಕಲ್ಲು ಶಿಲೆ ಆಗೋದಿಲ್ಲ. ಎಲ್ಲರೂ ಹೇಗಿದ್ದೀರಾ? ಕಾಫಿ ಎಲ್ಲ ಆಯ್ತಾ? ಏನ್ ಮಾಡ್ತಾ ಇದ್ದೀರಾ ಜನರೇ? ಈಗ ನೈಟ್ ಮುಗಿಸಿ ಡಿಗ್ರಿ ಅಂತ ಡಿಗ್ರಿ ಹುಡುಗಿನ ಹೋಗಿ. ಏ ಇಲ್ಲ, ಈಗ SLC ಪಾಸ್ ಆಗ್ಲೋ ಬೇಡವಾ ಅಂತ ಎಕ್ಸಾಮ್ ಬರೀತಾರೆ. ಇವಾಗ ಕಾಂಪಿಟೇಷನ್ ಹೋಗ್ತಾ ಇದೀವಲ್ಲ, ಕಾಂಪಿಟೇಷನ್ ಅಲ್ಲಿ ಕಾಲೇಜವ್ರು ಮಾತ್ರ ಇಂಟಿಫಿಯರ್ ಇರೋದಲ್ವಾ, ಸೊ ಆದ್ರಿಂದ ಈ ಹುಡುಗಿ ಹಂಗೆ ಹೇಳ್ತಾ ಇದೆ. ಕಾಂಪಿಟೇಷನ್ ಆಯ್ತು, ಡಿಗ್ರಿಲಿ ಏನೇನು ಬರುತ್ತೆ ಹೇಳಿ ನೋಡೋಣ. ಡಿಗ್ರಿ ಫಸ್ಟ್ ಇಯರ್, ಡಿಗ್ರಿ ಸೆಕೆಂಡ್ ಇಯರ್, ಡಿಗ್ರಿ ಥರ್ಡ್ ಇಯರ್. ಎಷ್ಟು ಯಾವ್ಯಾವ ಇಯರ್ ಅಂತ ಕೇಳಲಿಲ್ಲ ನಾನು. ಏನೇನು ಬರುತ್ತೆ ಡಿಗ್ರಿಲಿ? ನಾನ್ ಮಾಡ್ತಾ ಇರೋದು ಮೆಡಿಕಲ್. ನೀನ್ ಏನಾನ ಮಾಡ್ಕೋ. ಡಿಗ್ರಿಲಿ ಏನೇನು ಬರುತ್ತೆ? ಡಿಗ್ರಿಲಿ ಏನೇನು ಬರುತ್ತೆ ಅಂತ ಗೊತ್ತಿಲ್ದೇನೆ ಡಿಗ್ರಿ ಮಾಡ್ತಿದ್ಯಾ? ಡಿಗ್ರಿಲಿ DEGREEE ಸ್ಪೆಲ್ಲಿಂಗ್ ಏನೇನು ಬರುತ್ತೆ ಅಂದ್ಮೇಲೆ ಅರ್ಥ ಮಾಡ್ಕೋಬೇಕು ಡಿಗ್ರಿ ಮಾಡೋರು. ಗೈಸ್ ನೋಡಿದ್ರಲ್ಲ, ಇವ್ರಿಗೆಲ್ಲ ಡಿಗ್ರಿ ಅಂದ್ರೆ ಏನು ಅಂತ ಗೊತ್ತಿಲ್ಲ. ಅದ್ರಲ್ಲೂ ಸೈನ್ಸ್ ಏನಮ್ಮ ಇದೆಯಾ ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ನೋಡಿ ಆಗ್ಲೇ ಚಂದ ಅಲ್ಗೋಗ್ಬಿಟ್ಟಾನೆ. ಒಂದು ಹೊಸ ಪ್ರಾಜೆಕ್ಟ್ ಆದಷ್ಟು ಬೇಗ ಬರುತ್ತೆ. ಹೊಸ ವಿಷಯ ಏನು ಅಂತಂದ್ರೆ AK ರಾಜು ಫಸ್ಟ್ ಟೈಮ್ ನಮ್ಗೊಂದು ಅವಕಾಶ ಕೊಟ್ಟಿದ್ದಾರೆ. ನಿಂದು ತಾಯಿ ಗುಣ ತೀರೋದಿಲ್ಲ ಋಣ, ನೀನು ನಮ್ಮ ಪಾಲಿಗೆ ಎಂದು ದೇವ್ರಯ್ಯ. ನೋಡಬೇಕು ಫಸ್ಟ್ ಶಾರ್ಟ್ ಮೂವಿ ಎಕ್ಸ್ಪೀರಿಯನ್ಸ್ ಹೇಗಿದೆ ನನಗೆ ಗೊತ್ತಿಲ್ಲ. ವರ್ಕ್ಶಾಪ್ ಮಾಡೋಣ, ಫುಲ್ಲು ವರ್ಕ್ಶಾಪ್ ಮಾಡಿ ನೀಟಾಗಿ ಎಕ್ಸ್ಪ್ರೆಷನ್, ಡೈಲಾಗ್ ಡೆಲಿವರಿ ಎಲ್ಲ ಮಾಡಿ ಆಮೇಲೆ ಶೂಟ್ಗೋಣ. ನೋಡ ಏನಿಲ್ಲ ಅಂತ ಹಿಂಗೆ ಹೇಳ್ಬೋದು, ನಮ್ಗೆ ಐಡಿಯಾ ಇಲ್ಲ. ಡೈರೆಕ್ಟ್ರ್ ಯಾವ ಥರ ಹೇಳ್ತಾರೋ ನಾವೇನಂತಾರೆ ಅದನ್ನು ಫಾಲೋ ಮಾಡ್ತೀವಿ. ಖಂಡಿತ ಒಂದು ಒಳ್ಳೆ ಪ್ರಾಜೆಕ್ಟ್ ಮಾಡೋಣ. ಥ್ಯಾಂಕ್ ಯು ಸೊ ಮಚ್ ನಮಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಅಯ್ಯೋ